ಗುಡ್ ನ್ಯೂಸ್. ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ಸಾರ್ವಜನಿಕರಿಗೆ ರಾಜ್ಯದ ಅತ್ಯಂತ ಜನಪ್ರಿಯ ಡಾಕ್ಟರ್ ಆಗಿರುವ ಡಾಕ್ಟರ್ CN ಮಂಜುನಾಥ್ ಅವರು ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು ಸಕ್ಕರೆ ಕಾಯಿಲೆ ಬರದಂತೆ ತಡೆಯಲು 3 ರೀತಿಯ ಸಲಹೆಗಳನ್ನು ನೀಡಿದ್ದಾರೆ. ಇವುಗಳನ್ನು ಪಾಲಿಸುವ ಮೂಲಕ ಡಯಾಬಿಟಿಸ್ನಿಂದ ಮುಕ್ತರಾಗಬಹುದು. ಡಯಾಬಿಟಿಸ್ ಇದ್ದವರು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಕ್ಕರೆ ಕಾಯಿಲೆ ಇದ್ದರೆ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಡಾಕ್ಟರ್ CN ಮಂಜುನಾಥ್ ಅಂದರೆ ಹೃದಯದ ಡಾಕ್ಟರ್ ಅಂತಾನೆ ಇಡೀ ರಾಜ್ಯದಾದ್ಯಂತ ಫೇಮಸ್ ಆಗಿರುವ ಹಾಗೂ ಸಂಸದರಾಗಿರುವ CN ಮಂಜುನಾಥ್ ಅವರು ಸಾರ್ವಜನಿಕರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಅವುಗಳನ್ನು ಪಾಲಿಸಿದರೆ ನೀವು ಯಾವತ್ತಿಗೂ ಸಕ್ಕರೆ ಕಾಯಿಲೆಗೆ ತುತ್ತಾಗುವುದೇ ಇಲ್ಲ. ಒಂದು ವೇಳೆ ಈಗಾಗಲೇ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅದರಿಂದ ಜೀವನ ಪರ್ಯಂತ ಮುಕ್ತರಾಗಲು ಸಲಹೆಯನ್ನು ನೀಡಿದ್ದಾರೆ. ಈ ಡಾಕ್ಟರ್ CN ಮಂಜುನಾಥ್ ಅವರು ಸಂಸದರು ಆಗಿದ್ದು ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮುಖ್ಯ ಡಾಕ್ಟರ್ ಆಗಿದ್ದು ಮುಖ್ಯಸ್ಥರಾಗಿದ್ದು ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಡಾಕ್ಟರ್ ಅಂತಾನೆ ಚಿರಪರಿಚಿತರಾಗಿದ್ದಾರೆ. ಈ ಡಾಕ್ಟರ್ CN ಮಂಜುನಾಥ್ ಅವರನ್ನ ಗುರುತಿಸದೇ ಇರುವವರು ಯಾರು ಕೂಡ ಇಲ್ಲ. ಅಷ್ಟು ಪ್ರತಿಯೊಬ್ಬರಿಗೂ ಕೂಡ ಇವರು ಪರಿಚಿತ. ಇವರು ಹೃದಯ ರೋಗ ತಜ್ಞರಾಗಿದ್ದು ಡಯಾಬಿಟಿಸ್ ಇರುವ ರೋಗಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬನ್ನಿ, ಇಷ್ಟಕ್ಕೂ ಡಾಕ್ಟರ್ CN ಮಂಜುನಾಥ್ ಅವರು ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇದ್ದವರು ಹಾಗೂ ಆರೋಗ್ಯವಂತರಾಗಿದ್ದು ಮುಂದೆ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಬರಬಾರದು ಅಂದರೆ ಯಾವೆಲ್ಲ ಸಲಹೆಗಳನ್ನು ಪಾಲಿಸುವ ಮೂಲಕ ರೋಗದಿಂದ ಮುಕ್ತರಾಗಬಹುದು ಹಾಗೂ ರೋಗವನ್ನು ತಡೆಯಬಹುದು ಎನ್ನುವ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಡಾಕ್ಟರ್ CN ಮಂಜುನಾಥ್ ಅವರು ಮಾಡುತ್ತಿರುವ ಸಮಾಜ ಸೇವೆ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಿಂದೊಮ್ಮೆ ಸಂವಾದ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಸಲಹೆ ನೀಡಿದ್ದಾರೆ. ಅವರು 3 ಅಭ್ಯಾಸಗಳಿದ್ರೆ ಔಷಧವಿಲ್ಲದೆ ಸಕ್ಕರೆ ಕಾಯಿಲೆ ದೂರ ಮಾಡಬಹುದು ಎಂದಿದ್ದಾರೆ. ಅವುಗಳು ಯಾವುವು ನೋಡಿ. ಡಾಕ್ಟರ್ CN ಮಂಜುನಾಥ್ ಅವರ ಪ್ರಕಾರ ಸಕ್ಕರೆ ಕಾಯಿಲೆ ಇರುವವರ ಸಂಖ್ಯೆ 7 ಕೋಟಿಗೂ ಅಧಿಕ. ಸಕ್ಕರೆ ಕಾಯಿಲೆಯ ಗಡಿಯಲ್ಲಿರುವವರ ಸಂಖ್ಯೆಯೂ ಇಷ್ಟೇ ಇದೆ. ಹೀಗಾಗಿ ಸಕ್ಕರೆ ಕಾಯಿಲೆ ಬರದಂತೆ ನಾವು ತಡೆಯಬೇಕಾಗಿರುವುದು ತುಂಬ ಮುಖ್ಯ. ನಾವು ಸಾಮಾನ್ಯವಾಗಿ ಔಷಧಿ ಎಂದರೆ ವೈದ್ಯರ ಬಳಿ ಹೋಗಿ ಬಾಟಲಿಯಲ್ಲಿ ಸಿಗುವುದೇ ಔಷಧಿ ಎಂದುಕೊಳ್ಳುತ್ತೇವೆ. ಯಾವುದಾದರೂ ಕಾಯಿಲೆ ಬಂದಾಗ ವೈದ್ಯರು ಔಷಧಿ ಕೊಡುತ್ತಾರೆ. ಆದರೆ ಅದು ನಿಜವಾದ ಔಷಧಿಯಲ್ಲ. ಕಾಯಿಲೆ ಬರದಂತೆ ನಾವು ನೋಡಿಕೊಳ್ಳುವುದು ಮತ್ತು ಅಂತಹ ಜೀವನ ಶೈಲಿ ರೂಢಿಸಿಕೊಳ್ಳುವುದೇ ನಿಜವಾದ ಔಷಧಿ. ವಿಶೇಷವಾಗಿ ಸಕ್ಕರೆ ಕಾಯಿಲೆ ಬರದಂತೆ ನಮ್ಮ ಜೀವನ ಶೈಲಿ ಬದಲಾಯಿಸಿಕೊಳ್ಳುವುದು ತುಂಬ ಮುಖ್ಯ. ಸಕ್ಕರೆ ಕಾಯಿಲೆ ಬರದಂತೆ ತಡೆಯಬೇಕೆಂದರೆ ಮುಖ್ಯವಾಗಿ 3 ಅಭ್ಯಾಸಗಳನ್ನು ರೂಢಿಸಿಕೊಳ್ಬೇಕು. ಮೊದಲನೆಯದಾಗಿ ವಾಕಿಂಗ್. ಪ್ರತಿನಿತ್ಯ ನಿಯಮಿತವಾಗಿ ಒಂದಷ್ಟು ಹೊತ್ತು ವಾಕಿಂಗ್ ಮಾಡುವುದು ಸಕ್ಕರೆ ಕಾಯಿಲೆಯನ್ನು ದೂರ ಮಾಡುತ್ತದೆ. ಎರಡನೆಯದ್ದು ಸುಖವಾದ ನಿದ್ರೆ. ಆರೋಗ್ಯಕರವಾದ ನಿದ್ರೆ ಯಾವುದೇ ಕಾಯಿಲೆಯನ್ನು ದೂರ ಮಾಡಬಹುದು. ಮೂರನೆಯದ್ದು ಉಪವಾಸ. ಅಪರೂಪಕ್ಕೆ ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಊಟ ಬಿಡುವುದು ಆರೋಗ್ಯಕ್ಕೆ ಉತ್ತಮ. ಈ 3 ಅಭ್ಯಾಸಗಳಿಂದ ಸಕ್ಕರೆ ಕಾಯಿಲೆ ದೂರ ಮಾಡಬಹುದು ಎನ್ನುತ್ತಾರೆ ಡಾಕ್ಟರ್ CN ಮಂಜುನಾಥ್ ಅವರು.